ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಮನವಮಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಶ್ರೀರಾಮನವಮಿ 2026 ಸಂಪೂರ್ಣ ಮಾಹಿತಿ. ರಾಮನವಮಿ ದಿನಾಂಕ ಮತ್ತು ಸಮಯ. ದಿನಾಂಕ 26 ಮಾರ್ಚ್ 2026 ಗುರುವಾರ. ನವಮಿ ತಿಥಿ. ಆರಂಭ 25 ಮಾರ್ಚ್ ರಾತ್ರಿ ಸುಮಾರು 11:30 ನವಮಿ ತಿಥಿ. ಅಂತ್ಯ 26 ಮಾರ್ಚ್ ರಾತ್ರಿ ಸುಮಾರು 9:10 ಮಧ್ಯಾಹ್ನ. ಪೂಜೆ ಶುಭ ಸಮಯ ಬೆಳಿಗ್ಗೆ 11:30 ರಿಂದ ಮಧ್ಯಾಹ್ನ 1:30. ಇದು ಅತ್ಯಂತ ಮುಖ್ಯ ಸಮಯ. ಶ್ರೀರಾಮ ಜನ್ಮ ಕಾಲ. ರಾಮನವಮಿ ಕಥೆ ಸಂಕ್ಷಿಪ್ತವಾಗಿ ಅಯೋಧ್ಯೆಯಲ್ಲಿ ರಾಜ ದಶರಥನಿಗೆ ಮಕ್ಕಳು ಇರಲಿಲ್ಲ. ಅವರು ಯಜ್ಞ ಮಾಡಿದರು. ಪುತ್ರಕಾಮೇಷ್ಟಿ ಯಜ್ಞ ನಂತರ 4 ಮಕ್ಕಳು ಜನಿಸಿದರು. ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಶ್ರೀರಾಮನು ವಿಷ್ಣುವಿನ ಅವತಾರ. ಧರ್ಮವನ್ನು ಕಾಪಾಡಲು ಮತ್ತು ರಾವಣನನ್ನು ಸಂಹರಿಸಲು ಜನಿಸಿದರು. ಅವರ ಜೀವನವು ಸತ್ಯ, ಧರ್ಮ, ನೀತಿ ಮತ್ತು ಭಕ್ತಿಯ ಮಾದರಿ. ರಾಮನವಮಿ ಪೂಜೆಯ ವಿಧಾನ. ಸರಳವಾಗಿ ಮನೆ ಸ್ವಚ್ಛವಾಗಿಡಿ. ಶ್ರೀರಾಮ, ಸೀತಾ, ಲಕ್ಷ್ಮಣ, ಹನುಮಂತನ ಫೋಟೋ ಇಡಿ. ಹೂವು, ತುಳಸಿ, ನೈವೇದ್ಯ, ಪಾನಕ, ಕೋಸಂಬರಿ ಇಡಿ. ದೀಪ ಹಚ್ಚಿ. ರಾಮನಾಮ ಜಪ ಮಾಡಿ. ರಾಮಾಯಣ ಪಾರಾಯಣ ಮಾಡಿ. ಮಧ್ಯಾಹ್ನ ಜನ್ಮ ಸಮಯದಲ್ಲಿ ಆರತಿ ಮಾಡಿ. ಶಕ್ತಿಯುತ ರಾಮ ಮಂತ್ರಗಳು. ಶ್ರೀರಾಮ ಮಂತ್ರ. ಓಂ ಶ್ರೀರಾಮಾಯ ನಮಃ. ರಾಮ ತಾರಕ ಮಂತ್ರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಸೀತಾ ರಾಮ ಮಂತ್ರ. ಸೀತಾರಾಮ ಸೀತಾರಾಮ. ರಾಮ ಗಾಯತ್ರಿ ಮಂತ್ರ. ಓಂ ದಶರಥಾಯ ವಿದ್ಮಹೇ ಸೀತಾ ವಲ್ಲಭಾಯ ಧೀಮಹಿ ತನ್ನೋ ರಾಮಂ ಪ್ರಚೋದಯಾತ್. ರಾಮನವಮಿ ದಿನ ಮಾಡಬೇಕಾದದ್ದು ಉಪವಾಸ ಇರುವುದು. ಸಾಧ್ಯವಾದರೆ ರಾಮನಾಮ ಜಪ, ಪಾನಕ ಮತ್ತು ಕೋಸಂಬರಿ ನೈವೇದ್ಯ, ದಾನ ಧರ್ಮ ಮಾಡುವುದು. ಮಾಡಬಾರದು ಜಗಳ ಮಾಡಬಾರದು. ಅಶುದ್ಧ ಆಹಾರ ಸೇವನೆ ತಪ್ಪಿಸಬೇಕು. ಕೆಟ್ಟ ಮಾತುಗಳು ಹೇಳಬಾರದು. ರಾಮನವಮಿ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ರಾಮನವಮಿ ವಿಡಿಯೋ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.